ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅಮೆರಿಕ ಒಂಥರ ಊಸರವಳ್ಳಿ ಇದ್ದಂಗೆ, ಆದ್ರೆ ಭಾರತ ಆನೆ ಇದ್ದಂಗೆ. ಆದ್ರೆ ಈಗ ಆನೆಯಂತ ಭಾರತದ ಮುಂದೆ ಊಸರವಳ್ಳಿ ಅಮೆರಿಕ ಮಂಡಿಯೂರಿದೆ. ಪ್ರಧಾನಿ ಮೋದಿ ತಂತ್ರಗಾರಿಕೆಗೆ ಮಣಿದು ಅಮೆರಿಕ ಟ್ರೇಡ್ ಡೀಲ್ ಮಾಡಿಕೊಂಡಿದೆ. ಅಮೆರಿಕದ ವಿರುದ್ಧ ಭಾರತಕ್ಕೆ ಮಹಾ ದಿಗ್ವಿಜಯ. ಮೋದಿ ಬೋರ್ಡಿಗೆ ಮರುಳಾದ ದೊಡ್ಡಣ್ಣ. ಭಾರತ ಹೇಳಿದಂತೆ ಡೀಲ್ಗೆ ಒಪ್ಪಿದ ಟ್ರಂಪ್. ಬಾಯ್ಬಡುಕ, ಸ್ವಯಂ ಘೋಷಿತ ಶಾಂತಿದೂತ, ಆಧುನಿಕ ತುಗಲಕ್ ಅಂತ ಬಿರುದು ಪಡೆದಿರೋ ವಿಶ್ವದ ಅತಿ ಶ್ರೀಮಂತ ದೇಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ತಂಡ ಹೊಡೆದಿದ್ದಾರೆ. ನರೇಂದ್ರ ಮೋದಿಯ ವ್ಯಾಪಾರ ಚಾಣಾಕ್ಷತೆ ಗುಜರಾತಿ ವಾಲನ ಚೌಕಾಶಿಗೆ ದೊಡ್ಡಣ್ಣ ಮಣಿದಿದ್ದಾನೆ. ಭಾರತದ ಜೊತೆ ಭಾರತಕ್ಕೆ ಬೇಕಾದಂತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಭಾರತದ ಆರ್ಥಿಕತೆಗೆ ಐತಿಹಾಸಿಕ ತಿರುವು ಎಂದೇ ಹೇಳಬಹುದು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದೂರವಾಣಿ ಸಂಭಾಷಣೆಯ ನಂತರ ಈ ಮೆಗಾ ಒಪ್ಪಂದವನ್ನ ಘೋಷಿಸಲಾಗಿದೆ. ಈ ಒಪ್ಪಂದವು ಸಂಪೂರ್ಣವಾಗಿ ವ್ಯಾಪಾರವನ್ನ ಆಧರಿಸಿದ್ದು, ಎರಡೂ ದೇಶಗಳು 16 ರಿಯಾಯಿತಿಗಳನ್ನ ನೀಡುತ್ತಿವೆ. ಭಾರತದ ಆಪ್ತಮಿತ್ರ ರಷ್ಯಾದ ತೈಲದ ಮೇಲೆ ನಿಷೇಧ ಹೇರಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. ಭಾರತ ಇನ್ಮುಂದೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲ್ಲ ಅಂತ ಅಮೆರಿಕ ಹೇಳಿದೆ. ಆದ್ರೆ ರಷ್ಯಾದ ತೈಲ ಖರೀದಿಸಲ್ಲ ಅಂತ ಭಾರತ ಹೇಳಿಲ್ಲ. ಭಾರತಕ್ಕೆ ಬೇಕಾದಷ್ಟು ಬೇಕಾದ ಬೆಲೆಗೆ ಇನ್ಮುಂದೆ ತೈಲ ಸಿಗುತ್ತೆ. ಭಾರತ ಇಂಧನ ಅಗತ್ಯಗಳನ್ನ ವೆನೆಜುವೆಲಾದಿಂದ ಪೂರೈಸಲಾಗುತ್ತದೆ. ಟ್ಯಾರಿಫ್ ಎನ್ನುತ್ತಿದ್ದ ಟ್ರಂಪ್ ಸೈಲೆಂಟ್ ಆಗವ್ರೆ. ಭಾರತದ ಮೇಲಿನ ಟ್ಯಾರಿಫ್ ಶೇಕಡ 18ಕ್ಕೆ ಇಳಿಸಿದ್ದಾರೆ. ಭಾರತ ಕೂಡ ಅಮೆರಿಕ ಉತ್ಪನ್ನಗಳ ಮೇಲಿನ ಸುಂಕವನ್ನ ಶೂನ್ಯಕ್ಕೆ ಇಳಿಸಿದೆ. ಅಮೆರಿಕದಿಂದ ಭಾರತ $500 ಮಿಲಿಯನ್ ವಸ್ತು ಖರೀದಿಸಬೇಕು. ಇಂಧನ, ತಂತ್ರಜ್ಞಾನ, ಕಲ್ಲಿದ್ದಲು ಉತ್ಪನ್ನಗಳ ಖರೀದಿಯಾಗುತ್ತೆ. ಆದರೆ ಈ ಒಪ್ಪಂದದಲ್ಲಿ ಕೃಷಿ ಉತ್ಪನ್ನಗಳನ್ನ ಸೇರಿಸಿಲ್ಲ. ಫಾರ್ಮಾ ಅಂಡ್ ಡೇರಿ ಕ್ಷೇತ್ರಗಳನ್ನ ಭಾರತ ಹೊರಗಿಟ್ಟಿದೆ. ಆ ಮೂಲಕ ರೈತರ ಹಿತ ಕಾಯುವ ಕೆಲಸ ಮಾಡಿದೆ. ಅವಕಾಶಗಳ ದ್ವಾರ ಬಾಗಿಲನ್ನೇ ತೆರೆದ ದೊಡ್ಡಣ್ಣ. ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದ ಹೇಳಿದ ಮೋದಿ. ಭಾರತದ ಮೇಲಿನ ಅಮೆರಿಕದ ಸುಂಕ ಶೇಕಡ 18ಕ್ಕೆ ಇಳಿಕೆಯಾಗಿದ್ದು, ಸರಿಸುಮಾರು 1 ವರ್ಷಗಳ ಕಾಲ ಸುಂಕ ಸಮರದಲ್ಲಿ ಭಾರತ ಅಂತಿಮವಾಗಿ ಜಯಶಾಲಿಯಾಗಿದೆ. ಈ ಬೆಳವಣಿಗೆಯನ್ನ ಐತಿಹಾಸಿಕ ಎಂದು ಬಣ್ಣಿಸಿರುವ ಮೋದಿ, ಸುಂಕ ಇಳಿಕೆ ಮಾಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಧನ್ಯವಾದ ಅರ್ಪಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅಮೆರಿಕ ಒಂಥರ ಊಸರವಳ್ಳಿ ಇದ್ದಂಗೆ, ಆದ್ರೆ ಭಾರತ ಆನೆ ಇದ್ದಂಗೆ. ಆದ್ರೆ ಈಗ ಆನೆಯಂತ ಭಾರತದ ಮುಂದೆ ಊಸರವಳ್ಳಿ ಅಮೆರಿಕ ಮಂಡಿಯೂರಿದೆ. ಪ್ರಧಾನಿ ಮೋದಿ ತಂತ್ರಗಾರಿಕೆಗೆ ಮಣಿದು ಅಮೆರಿಕ ಟ್ರೇಡ್ ಡೀಲ್ ಮಾಡಿಕೊಂಡಿದೆ. ಅಮೆರಿಕದ ವಿರುದ್ಧ ಭಾರತಕ್ಕೆ ಮಹಾ ದಿಗ್ವಿಜಯ. ಮೋದಿ ಬೋರ್ಡಿಗೆ ಮರುಳಾದ ದೊಡ್ಡಣ್ಣ. ಭಾರತ ಹೇಳಿದಂತೆ ಡೀಲ್ಗೆ ಒಪ್ಪಿದ ಟ್ರಂಪ್. ಬಾಯ್ಬಡುಕ, ಸ್ವಯಂ ಘೋಷಿತ ಶಾಂತಿದೂತ, ಆಧುನಿಕ ತುಗಲಕ್ ಅಂತ ಬಿರುದು ಪಡೆದಿರೋ ವಿಶ್ವದ ಅತಿ ಶ್ರೀಮಂತ ದೇಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ತಂಡ ಹೊಡೆದಿದ್ದಾರೆ. ನರೇಂದ್ರ ಮೋದಿಯ ವ್ಯಾಪಾರ ಚಾಣಾಕ್ಷತೆ ಗುಜರಾತಿ ವಾಲನ ಚೌಕಾಶಿಗೆ ದೊಡ್ಡಣ್ಣ ಮಣಿದಿದ್ದಾನೆ. ಭಾರತದ ಜೊತೆ ಭಾರತಕ್ಕೆ ಬೇಕಾದಂತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಭಾರತದ ಆರ್ಥಿಕತೆಗೆ ಐತಿಹಾಸಿಕ ತಿರುವು ಎಂದೇ ಹೇಳಬಹುದು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದೂರವಾಣಿ ಸಂಭಾಷಣೆಯ ನಂತರ ಈ ಮೆಗಾ ಒಪ್ಪಂದವನ್ನ ಘೋಷಿಸಲಾಗಿದೆ. ಈ ಒಪ್ಪಂದವು ಸಂಪೂರ್ಣವಾಗಿ ವ್ಯಾಪಾರವನ್ನ ಆಧರಿಸಿದ್ದು,
ಎರಡೂ ದೇಶಗಳು 16 ರಿಯಾಯಿತಿಗಳನ್ನ ನೀಡುತ್ತಿವೆ. ಭಾರತದ ಆಪ್ತ ಮಿತ್ರ ರಷ್ಯಾದ ತೈಲದ ಮೇಲೆ ನಿಷೇಧ ಹೇರಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. ಭಾರತ ಇನ್ಮುಂದೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲ್ಲ ಅಂತ ಅಮೆರಿಕ ಹೇಳಿದೆ. ಆದ್ರೆ ರಷ್ಯಾದ ತೈಲ ಖರೀದಿಸಲ್ಲ ಅಂತ ಭಾರತ ಹೇಳಿಲ್ಲ. ಭಾರತಕ್ಕೆ ಬೇಕಾದಷ್ಟು ಬೇಕಾದ ಬೆಲೆಗೆ ಇನ್ಮುಂದೆ ತೈಲ ಸಿಗುತ್ತೆ. ಭಾರತ ಇಂಧನ ಅಗತ್ಯಗಳನ್ನ ವೆನೆಜುವೆಲಾದಿಂದ ಪೂರೈಸಲಾಗುತ್ತದೆ. ಟ್ಯಾರಿಫ್ ಎನ್ನುತ್ತಿದ್ದ ಟ್ರಂಪ್ ಸೈಲೆಂಟ್ ಆಗವ್ರೆ. ಭಾರತದ ಮೇಲಿನ ಟ್ಯಾರಿಫ್ ಶೇಕಡ 18ಕ್ಕೆ ಇಳಿಸಿದ್ದಾರೆ. ಭಾರತ ಕೂಡ ಅಮೆರಿಕ ಉತ್ಪನ್ನಗಳ ಮೇಲಿನ ಸುಂಕವನ್ನ ಶೂನ್ಯಕ್ಕೆ ಇಳಿಸಿದೆ. ಅಮೆರಿಕದಿಂದ ಭಾರತ $500 ಮಿಲಿಯನ್ ವಸ್ತು ಖರೀದಿಸಬೇಕು. ಇಂಧನ, ತಂತ್ರಜ್ಞಾನ, ಕಲ್ಲಿದ್ದಲು ಉತ್ಪನ್ನಗಳ ಖರೀದಿಯಾಗುತ್ತೆ. ಆದರೆ ಈ ಒಪ್ಪಂದದಲ್ಲಿ ಕೃಷಿ ಉತ್ಪನ್ನಗಳನ್ನ ಸೇರಿಸಿಲ್ಲ. ಫಾರ್ಮಾ ಅಂಡ್ ಡೈರಿ ಕ್ಷೇತ್ರಗಳನ್ನ ಭಾರತ ಹೊರಗಿಟ್ಟಿದೆ. ಆ ಮೂಲಕ ರೈತರ ಹಿತ ಕಾಯುವ ಕೆಲಸ ಮಾಡಿದೆ. ಅವಕಾಶಗಳ ದ್ವಾರ ಬಾಗಿಲನ್ನೇ ತೆರೆದ ದೊಡ್ಡಣ್ಣ. ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದ ಹೇಳಿದ ಮೋದಿ. ಭಾರತದ ಮೇಲಿನ ಅಮೆರಿಕದ ಸುಂಕ ಶೇಕಡ 18ಕ್ಕೆ ಇಳಿಕೆಯಾಗಿದ್ದು, ಸರಿಸುಮಾರು 1 ವರ್ಷಗಳ ಕಾಲ ಸುಂಕ ಸಮರದಲ್ಲಿ ಭಾರತ ಅಂತಿಮವಾಗಿ ಜಯಶಾಲಿಯಾಗಿದೆ. ಈ ಬೆಳವಣಿಗೆಯನ್ನ ಐತಿಹಾಸಿಕ ಎಂದು ಬಣ್ಣಿಸಿರುವ ಮೋದಿ, ಸುಂಕ ಇಳಿಕೆ ಮಾಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಧನ್ಯವಾದ ಅರ್ಪಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅಮೆರಿಕ ಒಂಥರ ಊಸರವಳ್ಳಿ ಇದ್ದಂಗೆ, ಆದ್ರೆ ಭಾರತ ಆನೆ ಇದ್ದಂಗೆ. ಆದ್ರೆ ಈಗ ಆನೆಯಂತ ಭಾರತದ ಮುಂದೆ ಊಸರವಳ್ಳಿ ಅಮೆರಿಕ ಮಂಡಿಯೂರಿದೆ. ಪ್ರಧಾನಿ ಮೋದಿ ತಂತ್ರಗಾರಿಕೆಗೆ ಮಣಿದು ಅಮೆರಿಕ ಟ್ರೇಡ್ ಡೀಲ್ ಮಾಡಿಕೊಂಡಿದೆ. ಅಮೆರಿಕದ ವಿರುದ್ಧ ಭಾರತಕ್ಕೆ ಮಹಾ ದಿಗ್ವಿಜಯ. ಮೋದಿ ಬೋರ್ಡಿಗೆ ಮರುಳಾದ ದೊಡ್ಡಣ್ಣ. ಭಾರತ ಹೇಳಿದಂತೆ ಡೀಲ್ಗೆ ಒಪ್ಪಿದ ಟ್ರಂಪ್. ಬಾಯ್ಬಡುಕ, ಸ್ವಯಂ ಘೋಷಿತ ಶಾಂತಿದೂತ, ಆಧುನಿಕ ತುಗಲಕ್ ಅಂತ ಬಿರುದು ಪಡೆದಿರೋ ವಿಶ್ವದ ಅತಿ ಶ್ರೀಮಂತ ದೇಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ತಂಡ ಹೊಡೆದಿದ್ದಾರೆ. ನರೇಂದ್ರ ಮೋದಿಯ ವ್ಯಾಪಾರ ಚಾಣಾಕ್ಷತೆ, ಗುಜರಾತಿ ವಾಲನ ಚೌಕಾಶಿಗೆ ದೊಡ್ಡಣ್ಣ ಮಣಿದಿದ್ದಾನೆ. ಭಾರತದ ಜೊತೆ ಭಾರತಕ್ಕೆ ಬೇಕಾದಂತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಭಾರತದ ಆರ್ಥಿಕತೆಗೆ ಐತಿಹಾಸಿಕ ತಿರುವು ಎಂದೇ ಹೇಳಬಹುದು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದೂರವಾಣಿ ಸಂಭಾಷಣೆಯ ನಂತರ ಈ ಮೆಗಾ ಒಪ್ಪಂದವನ್ನ ಘೋಷಿಸಲಾಗಿದೆ. ಈ ಒಪ್ಪಂದವು ಸಂಪೂರ್ಣವಾಗಿ ವ್ಯಾಪಾರವನ್ನ ಆಧರಿಸಿದ್ದು, ಎರಡೂ ದೇಶಗಳು 16 ರಿಯಾಯಿತಿಗಳನ್ನ ನೀಡುತ್ತಿವೆ. ಭಾರತದ ಆಪ್ತ ಮಿತ್ರ ರಷ್ಯಾದ ತೈಲದ ಮೇಲೆ ನಿಷೇಧ ಹೇರಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. ಭಾರತ ಇನ್ಮುಂದೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲ್ಲ ಅಂತ ಅಮೆರಿಕ ಹೇಳಿದೆ. ಆದ್ರೆ ರಷ್ಯಾದ ತೈಲ ಖರೀದಿಸಲ್ಲ ಅಂತ ಭಾರತ ಹೇಳಿಲ್ಲ. ಭಾರತಕ್ಕೆ ಬೇಕಾದಷ್ಟು ಬೇಕಾದ ಬೆಲೆಗೆ ಇನ್ಮುಂದೆ ತೈಲ ಸಿಗುತ್ತೆ. ಭಾರತ ಇಂಧನ ಅಗತ್ಯಗಳನ್ನ ವೆನೆಜುವೆಲಾದಿಂದ ಪೂರೈಸಲಾಗುತ್ತದೆ. ಟ್ಯಾರಿಫ್ ಎನ್ನುತ್ತಿದ್ದ ಟ್ರಂಪ್ ಸೈಲೆಂಟ್ ಆಗವ್ರೆ. ಭಾರತದ ಮೇಲಿನ ಟ್ಯಾರಿಫ್ ಶೇಕಡ 18ಕ್ಕೆ ಇಳಿಸಿದ್ದಾರೆ. ಭಾರತ ಕೂಡ ಅಮೆರಿಕ ಉತ್ಪನ್ನಗಳ ಮೇಲಿನ ಸುಂಕವನ್ನ ಶೂನ್ಯಕ್ಕೆ ಇಳಿಸಿದೆ. ಅಮೆರಿಕದಿಂದ ಭಾರತ $500 ಮಿಲಿಯನ್ ವಸ್ತು ಖರೀದಿಸಬೇಕು. ಇಂಧನ, ತಂತ್ರಜ್ಞಾನ, ಕಲ್ಲಿದ್ದಲು ಉತ್ಪನ್ನಗಳ ಖರೀದಿಯಾಗುತ್ತೆ. ಆದರೆ ಈ ಒಪ್ಪಂದದಲ್ಲಿ ಕೃಷಿ ಉತ್ಪನ್ನಗಳನ್ನ ಸೇರಿಸಿಲ್ಲ. ಫಾರ್ಮಾ ಅಂಡ್ ಡೈರಿ ಕ್ಷೇತ್ರಗಳನ್ನ ಭಾರತ ಹೊರಗಿಟ್ಟಿದೆ. ಆ ಮೂಲಕ ರೈತರ ಹಿತ ಕಾಯುವ ಕೆಲಸ ಮಾಡಿದೆ. ಅವಕಾಶಗಳ ದ್ವಾರ ಬಾಗಿಲನ್ನೇ ತೆರೆದ ದೊಡ್ಡಣ್ಣ. ಡೊನಾಲ್ಡ್ ಟ್ರಂಪ್ಗೆ ಧನ್ಯವಾದ ಹೇಳಿದ ಮೋದಿ. ಭಾರತದ ಮೇಲಿನ ಅಮೆರಿಕದ ಸುಂಕ ಶೇಕಡ 18ಕ್ಕೆ ಇಳಿಕೆಯಾಗಿದ್ದು, ಸರಿಸುಮಾರು 1 ವರ್ಷಗಳ ಕಾಲ ಸುಂಕ ಸಮರದಲ್ಲಿ ಭಾರತ ಅಂತಿಮವಾಗಿ ಜಯಶಾಲಿಯಾಗಿದೆ. ಈ ಬೆಳವಣಿಗೆಯನ್ನ ಐತಿಹಾಸಿಕ ಎಂದು ಬಣ್ಣಿಸಿರುವ ಮೋದಿ, ಸುಂಕ ಇಳಿಕೆ ಮಾಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಧನ್ಯವಾದ ಅರ್ಪಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.